ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 4ನೇ ಸಂಧಿಯ ಸೂಚನೆ. ಮುನಿವರನ ಕರುಣದಲ್ಲಿ ಕೌರವ ಜನಪ ಅಮಳ ಬ್ರಹ್ಮ ವಿದ್ಯೆಯನನುಕರಿಸಿ ಚರಿತಾರ್ಥ ಭಾವದಲ್ಲಿ ಇರುಳನೂಕಿದನು. ಧೃತರಾಷ್ಟ್ರ ರಾತ್ರಿಯೆಲ್ಲ ನಿದ್ದೆ ಬರಲ್ಲ ಅಂತ ಹೇಳಿಬಿಟ್ಟು ವಿದುರನನ್ನು ಕರೆಸಿ ದುರನೀತಿಯನ್ನು ಕೇಳ್ತಾನೆ. ಆವಾಗ ವಿದುರ, ನನಗೆ ಬ್ರಹ್ಮವಿದ್ಯೆ ಇನ್ನೂ ಇದೆ ಹೇಳ್ತಕ್ಕಂಥದ್ದು, ಬ್ರಹ್ಮವಿದ್ಯೆಯನ್ನು ಹೇಳ್ತಕ್ಕಂಥ ಅರ್ಹತೆ ನನಗಿಲ್ಲ. ಅದಕ್ಕೆ ಸನತ್ಸುಜಾತ ಅನ್ನತಕ್ಕಂಥ ಒಬ್ಬ ಮಹಾಮುನಿಗಳಿದ್ದಾರೆ, ಅವರನ್ನು ಕರೆಸಿಬಿಟ್ಟು ಬ್ರಹ್ಮವಿದ್ಯೆಯನ್ನು ಹೇಳಿಸಿಕೊಂಡ್ರೆ ಅದು ಒಳ್ಳೆಯದು ಅಂತ ಹೇಳಿದಾಗ, ಆವಾಗ ಆ ಸನತ್ಸುಜಾತ ಅನ್ನತಕ್ಕಂಥ ಒಬ್ಬ ಮಹರ್ಷಿಗಳನ್ನು ಅವನು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿಬಿಟ್ಟು ರಾತ್ರಿಯೆಲ್ಲ ಅಮಳ ವಿದ್ಯೆಯನ್ನು ಕೇಳಿ ತಲ್ಲೀನಲಾಗಿಬಿಟ್ಟು ಆತ ತನ್ನ ಜೀವನವನ್ನು ಚರಿತಾರ್ಥವನ್ನಾಗಿ ಮಾಡ್ಕೊಳ್ತಾನೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾರಾಂಶ. ವಿದುರ ಹೇಳ್ತಾನೆ, ಸಕಲ ನೀತಿ ರಹಸ್ಯವನು ಸುವ್ಯಕುತವೆನಲು ಅರುಹಿದೆನು. ಧೃತರಾಷ್ಟ್ರ, ಸಕಲ ನೀತಿ ಸಾರವಾಗಿರತಕ್ಕಂಥ ಒಂದು ವಿಚಾರವನ್ನು ನಿನಗೆ ನಾನು ಇಷ್ಟೊತ್ತು ತಿಳಿಸಿದ್ದೀನಿ. ತತ್ವಕ್ಕೆ ಯುಕುತಿಯಾದರೆ ನೆನೆಯುವುದಿನ್ನು ಸನತ್ಸುಜಾತನನು. ನಿನಗೆ ತತ್ವಜ್ಞಾನ ಬೇಕು ಅಂದರೆ, ಬ್ರಹ್ಮಜ್ಞಾನ ಬೇಕು ಅಂದರೆ ಸನತ್ಸುಜಾತನನ್ನು ನೆನೆ ಬರ್ತಾನೆ ಆತ. ಮುಕುತಿ ಕಮಳ ಬ್ರಹ್ಮ ವಿದ್ಯಾ ಪ್ರಕಟವನ್ನು ನೆರೆ ಮಾಡಿ ಚಿತ್ತದ ವಿಕಲತೆಯ ನೊಡೆಮೆಟ್ಟಿಸಲಹು ಎಂದು ಬೋಧಿಸಿದ. ಆ ಬ್ರಹ್ಮವಿದ್ಯೆಯನ್ನು ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಅನುಸರಿಸಿ ನಡೆದರೆ ನೀನು ಮುಕ್ತನಾಗ್ತೀಯಾ. ಅದಕ್ಕೋಸ್ಕರ ಆ ಪುಣ್ಯಾತ್ಮನನ್ನು ನೀನು ನೆನಿ ಅಂತ ಹೇಳ್ತಾನೆ. ಕೇಳು ಜನಮೇ ಜಯ ಧರಿತ್ರಿ ಪಾಲ, ವಿದುರನ ಬೋಧೆಗೆ ಅಂಧ ನೃಪಾಲನಂತಃಕರಣ ಶುದ್ಧಿಯ ನೀಡಿದನು ಬಳಿಕ. ರಾತ್ರಿಯೆಲ್ಲ ಆ ವಿದುರನ ಒಂದು ನೀತಿಯನ್ನು ಕೇಳಿಬಿಟ್ಟು ಯಾವ ರೀತಿ ತಾನು ಮಹಾರಾಜನಾಗಬಲ್ಲ, ಮಹಾರಾಜನಿಗಿರ್ತಕ್ಕಂಥ ಲಕ್ಷಣಗಳೇನು, ಮನುಷ್ಯ ಯಾವ ರೀತಿ ಜೀವನವನ್ನು ಸಾಗಿಸಬೇಕು ಅಂತಕ್ಕಂಥ ಅನೇಕ ವಿಚಾರಗಳನ್ನು ವಿದುರನಿಂದ ತಿಳಿದಿರತಕ್ಕಂಥ ಧೃತರಾಷ್ಟ್ರ ಪಾಪ ಪುನೀತನಾಗ್ತಾನೆ. ಹೇಳು ಹೇಳಿನ್ನಾತ್ಮವಿದ್ಯೆಯ ಮೂಲ ಮಂತ್ರಾಕ್ಷರದ ಬೀಜವನಾಲಿಸುವೆನೆನೆ. ವಿದುರ, ಇನ್ನು ಆತ್ಮವಿದ್ಯೆಯ ಮೂಲ ಮಂತ್ರಾಕ್ಷರವನ್ನು ಹೇಳಪ್ಪ, ನಾನು ಅದನ್ನು ಆಲಿಸ್ತೀನಿ ಅಂತ ಹೇಳಿದರೆ ನಗುತ ಕೈ ಮುಗಿದೆಂದನು ಆ ವಿದುರ. ಅವಾಗ ವಿದುರ ಹೇಳ್ತಾನಂತೆ, ಮಹಾರಾಜ, ಅವರಿವರುಗಳ ಮುಖದಲ್ಲಿದು ಸಂಭವಿಸುವುದೇ. ಬ್ರಹ್ಮವಿದ್ಯೆಯನ್ನು ಯಾರು ಬೇಕಾದರೂ ಹೇಳ್ಬೋದು ಅನ್ನತಕ್ಕಂಥದ್ದು ತಪ್ಪಪ್ಪ. ಬ್ರಹ್ಮೋಪದೇಶದ ಹವಣ ಬಲ್ಲವನಾವನೈ ಧೃತರಾಷ್ಟ್ರ ಕೇಳಿಂದ. ಬ್ರಹ್ಮವಿದ್ಯೆಯ ಬಗ್ಗೆ
ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿದೆ ಅಂತ ನೀನು ಕೇಳ್ತೀಯಾ? ಒಬ್ಬನೇ ಬಲ್ಲವನು ಲೋಕದೊಳಿಬ್ಬರಿಲ್ಲ, ಸನತ್ಸುಜಾತನು ಸರ್ವಗುಣ ಸಂಪೂರ್ಣನಾತನ ಭಜಿಸುದೊಡೆ ನೀನು. ಈ ಲೋಕದಲ್ಲಿ ಒಬ್ಬನಿಗೆ ಬ್ರಹ್ಮವಿದ್ಯೆ ಗೊತ್ತಿದೆ, ಆತ ಬೇರೆ ಯಾರೂ ಅಲ್ಲ, ಸನತ್ ಸುಜಾತ ಅನ್ನತಕ್ಕಂಥ ಮಹಾಮಹಿಮ, ಆತನನ್ನು ನೀನು ಭಜಿಸು. ಸಭ್ಯನ ಎನ್ನಲು ಮುನಿಯ ಕರ್ತವ್ಯ ಭಾವದೊಳು ಅರಸನಿರಲು ಆವಿರ್ಭವಿಸಿದನು ವಿಪ್ರಕುಲ ಕಮಲಾರ್ಕನ ಕ್ಷಣಕ್ಕೆ ಅಂತ ಹೇಳಿದ ತಕ್ಷಣ ವಿದುರ ಇವನು ಸನತ್ ಸುಜಾತನನ್ನ ಧೃತರಾಷ್ಟ್ರ ನೆನೆಸ್ತಾನೆ. ನೆನೆಸಿದ ತಕ್ಷಣ ಪ್ರತ್ಯಕ್ಷನಾಗ್ತಾನೆ ಸನತ್ ಸುಜಾತ. ನೆನೆದೊಡನೆ ಸನತ್ ಸುಜಾತನು ಮನೆಗೆ ಬರಲು. ನೆನೆಸಿದ ತಕ್ಷಣ ಬಂದ ಸನತ್ ಸುಜಾತ. ಎದ್ದು ಕೌರವ ಜನಕ ಮೈಯಿಕ್ಕಿದನು ಎನಗೆ ಬ್ರಹ್ಮೋಪದೇಶವನು ಮುನಿಪಾ ನೀ ಕೃಪೆ ಮಾಡು. ಎದ್ದು ನಮಸ್ಕಾರ ಮಾಡಿ, ಮುನಿಪಾ ಪುಣ್ಯಾತ್ಮ ಮಹರ್ಷಿಗಳೇ, ನನಗೆ ಈ ಮಂತ್ರೋಪದೇಶವನ್ನು ಮಾಡ್ರಿ, ಅಮಳಬ್ರಹ್ಮ ವಿದ್ಯೆಯ ಬಗ್ಗೆ ನನಗೆ ಹೇಳ್ರಿ ಅಂತ ಅಂದರೆ, ಅನುನಯದೊಳು ಅವನೀಪತಿಗೆ ಜನಜನಿತವೆನಿಯಬಹುದು ಎನ್ನಲು ಅರುಹಿದನು ಪರಲೋಕ ಸಾಧನವ. ಒಬ್ಬ ಮನುಷ್ಯ ಪರಲೋಕವನ್ನು ಇದ್ದಿದ್ದರೆ, ಅವನು ಒಂದು ಪುಣ್ಯ ಲೋಕವನ್ನು ಪಡಿಬೇಕಾದರೆ ಅವನು ಯಾವ ದಾರಿಯನ್ನು ಅನುಸರಿಸಬೇಕು, ಅಥವಾ ಆತ್ಮವಿದ್ಯೆ ಅಂತಲೂ ಕೂಡ ನಾವು ಇದನ್ನು ಕರಿಬೋದು. ನಾನು ಯಾರು, ನನ್ನ ಒಂದು ಶಕ್ತಿ ಏನು ಅನ್ನತಕ್ಕಂಥದ್ದನ್ನು ಒಬ್ಬ ಮನುಷ್ಯ ಅರ್ಥ ಮಾಡಿಕೊಂಡ್ರೆ ಅವನು ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಲ್ಲ ಅಂತಕ್ಕಂಥ ವಿಚಾರವನ್ನು ಸನತ್ ಸುಜಾತ ಧೃತರಾಷ್ಟ್ರನಿಗೆ ಹೇಳ್ತಾನೆ ಅನ್ನತಕ್ಕಂಥದ್ದೇ ಸನತ್ ಸುಜಾತ ನೀತಿ ಅನ್ನತಕ್ಕಂಥ ಒಂದು ಪ್ರಖ್ಯಾತವಾಗಿರತಕ್ಕಂಥ ಮಹಾಭಾರತದ ಒಂದು ಭಾಗ. ನಾವೆಲ್ಲರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಕೇಳಿ ಕೃತಾರ್ಥರಾಗೋಣ ಅಂತ ಹೇಳ್ತಾ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಸನತ್ ಸುಜಾತ. ಚಿತ್ತವಿಸು ಧೃತರಾಷ್ಟ್ರ ನೃಪ ಪರತತ್ವ ವಿದ್ಯಾ ವಿಷಯ ಭೇದವ ಬಿತ್ತರಿಸುವೆನು ಸಕಲ ಚರಾಚರದೊಳಗೆ ನೀನು. ಒಂದೇ ಒಂದು ಈ ಒಂದು ಬ್ರಹ್ಮತತ್ವದ ವಿಚಾರದ ಬಗ್ಗೆ ನಿನಗೆ ಹೇಳ್ತೀನಿ ಧೃತರಾಷ್ಟ್ರ. ಒಂದು ಸಾರಾಂಶ ಏನಪ್ಪ ಅಂದರೆ, ಇದರ ಒಟ್ಟು ಸಾರಾಂಶ ಏನಪ್ಪ ಅಂದರೆ, ಉತ್ತಮಾಧಮವೆನ್ನದೇ, ಇದು ಉತ್ತಮ ಇದು ಅಧಮ ಅನ್ನಬಾರದು. ಕಾಣುತ್ತಾ ಪ್ರಪಂಚದಲ್ಲಿರತಕ್ಕಂಥ ಪ್ರತಿಯೊಂದು ವಸ್ತುವನ್ನು ಉತ್ತಮ ಅಧಮ ಅನ್ನದೇ ಸಮಾನ ರೂಪದಲ್ಲಿ ಕಾಣ್ತಾ, ಹರುಷ ವಿಷಾದದಲ್ಲಿ ಮುಳುಗುತ್ತಿರದೇ, ದುಃಖ ಆದಾಗ ಸಂತೋಷ ಆದಾಗ ಒಂದೇ ರೂಪದ ಮನಸ್ಸಿನವನಾಗಿ ಸಮರಸೊದಲಿಹುದು ಉಪದೇಶ ನಿನಗಿಂದ. ಸಮತ್ವಭಾವದಿಂದ ಇರಬೇಕು. ಸಂತೋಷ ಬಂದಾಗ, ಸುಖ ಬಂದಾಗ, ದುಃಖ ಬಂದಾಗ, ಕಷ್ಟ ಬಂದಾಗ, ಜಯ ಬಂದಾಗ, ಅಪಜಯ ಬಂದಾಗ ಮನುಷ್ಯ ಸಮಚಿತ್ತದಿಂದ ಇರಬೇಕಪ್ಪ ಧೃತರಾಷ್ಟ್ರ. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭೋ ಜಯ ಜಯವಂತ ಗೀತಾಚಾರ್ಯ ಭಗವದ್ಗೀತೆಯಲ್ಲಿ ಯಾವ ರೀತಿ ಹೇಳಿದನೋ ಆ ರೀತಿ ಸಮತ್ವದ ಭಾವವನ್ನು ಹೊಂದಿರಬೇಕು. ಆ ಮನಸ್ಸು ಏಕಾಗ್ರವಾಗಿರಬೇಕು. ಅವನಿಪತಿ ಕೇಳಾತ್ಮನಿಂ ಸಂಭವಿಸಿತಂಬರ. ಆತ್ಮನಿಂದ ಆಕಾಶ ಹುಟ್ಟಿತು, ಅಂಬರ ಹುಟ್ಟಿತು. ಅಂಬರದ ಲಾಪವನ, ಅಂಬರದಿಂದ ಅಂದರೆ ಆಕಾಶದಿಂದ ಅಗ್ನಿ ಹುಟ್ಟಿತು, ಅಲ್ಲ ವಾಯು ಹುಟ್ಟಿತು. ಪವನದ ಲಗ್ನಿ, ವಾಯುವಿನಿಂದ ಅಗ್ನಿ ಹುಟ್ಟಿತು. ಅಗ್ನಿಯಲಾದುದಾ ಭುವನ, ಅಗ್ನಿಯಿಂದ ಭುವನ ಹುಟ್ಟಿತು. ಭುವನ ಅಂದರೆ ಬ್ರಹ್ಮಾಂಡ. ಭುವನದಿಂಧರೆ, ಆ ಭುವನ ಬ್ರಹ್ಮಾಂಡದಿಂದ ಭೂಮಿ ಹುಟ್ಟಿತು. ಧರಣಿಯಿಂದ ಉದ್ಭವಿಸಿತು ಔಷಧಿ, ಭೂಮಿಯಿಂದ ಔಷಧಿ ಹುಟ್ಟಿತು. ಔಷಧಿಗಳಿಂದ ಅವತರಿಸಿತು ತಾನಾದಿ ಪುರುಷ ಪ್ರಕೃತಿ ವಿಕೃತಿಗಳು. ಅಲ್ಲಿಂದ ಪುರುಷ ಮತ್ತು ಪ್ರಕೃತಿ ಹುಟ್ಟಿತು. ಸೃಷ್ಟಿಯ ಒಂದು ರಹಸ್ಯ ಕಣಯ ಇದು, ಇದನ್ನು ತಿಳ್ಕಬೇಕು ನೀನು. ನೇತ್ರ ನಾಸಿಕ ಪಾದಪಾಣಿ ಶ್ರೋತ್ರವೆಂಬಿವು ತಮ್ಮೊಳೊಂದೇ ಸೂತ್ರದಲ್ಲಿ
ತುಷ್ಟವಾಗಿ ಸಮಾನ ಬುದ್ಧಿಯಲಿ ಗಾತ್ರವಿಡಿದಿಹವೋಲು ವಿಶ್ವದ ಮೈತ್ರಿಯಲಿ ಮನಸಂದು ಪಾತ್ರವೆನ್ನದೆ ಬೆರೆಸಿ ಬದುಕುವುದು ಅಧಿಕ ಗುಣವೆಂದ. ಕಣ್ಣು ಮೂಗು ಕೈ ಕಾಲು ಕಿವಿ ಇವೇ ಮೂಲ ಪ್ರತಿಯೊಂದಕ್ಕೂ. ಕಣ್ಣಿಂದ ದೋಷವು, ಕಣ್ಣಿಂದ ಪುಣ್ಯವು, ಕಣ್ಣಿಂದೆ ಪಾಪವು, ಕಣ್ಣಿಂದ ಇಹ ಪರವಕ್ಕೂ ಲೋಕಕ್ಕೆ ಕಣ್ಣೇ ಕಾರಣವು ಸರ್ವಜ್ಞ. ಕಣ್ಯಾವುದು ಕಾಣಿಸುತ್ತೋ ಮನಸ್ಸತ್ಲಗ ಹರಿಯುತ್ತೆ. ಮನಸ್ಸರದ ಕಡೆ ಕೈ ಕಾಲುಗಳು ಎರಡೂ ಕೂಡ ಕೆಲಸ ಮಾಡ್ತವೆ. ಯಾರು ಈ ಐದನ್ನು ಕಂಟ್ರೋಲ್ನಲ್ಲಿಟ್ಕೊಂಡಿರ್ತಾರೋ, ಒಂದು ನಿಯಂತ್ರಣದಲ್ಲಿಟ್ಕೊಂಡಿರ್ತಾರೋ, ಅವರು ನಿಜವಾಗಲೂ ಕೂಡ ಈ ಪ್ರಪಂಚದಲ್ಲಿ ಅವರು ಯೋಗ್ಯತಾಪರರಾಗ್ತಾರೆ, ಅವರಿಗೆ ಬೆಲೆ ಇರುತ್ತೆ. ಇವನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ವಿಶ್ವದ ಮೈತ್ರಿಯಲ್ಲಿ ಮನಸಂದು ಪಾತ್ರವೆನ್ನದೆ ಬೆರೆಸಿ ಬದುಕುವುದು ಅಧಿಕ ಗುಣವೆಂದ. ಇವೆಲ್ಲವನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡ್ತಾ ಜೀವನವನ್ನು ಕಳೆಯದೇ ನಿಜವಾದ ಒಂದು ವ್ಯಕ್ತಿತ್ವ, ನಿಜವಾದ ಜೀವನ. ತ್ಯಜಿಸುವುದು ದುಸ್ಸಂಗವನು, ನೀ ಸೃಜಿಸುವುದು ಸತ್ಸಂಗವನು. ದುಸ್ಸಂಗವನ್ನು ಬಿಡಬೇಕು, ಸತ್ಸಂಗವನ್ನು ಹಿಡಿಬೇಕು. ಗಜಭಜಿಸದಿರು ಅಹೋರಾತ್ರಿಯಲ್ಲಿ 24 ಗಂಟೆ ಯೋಚನೆ ಮಾಡಬಾರ್ದು. ಧರ್ಮವನ್ನೇ ಸಂಗ್ರಹಿಸು, ಧರ್ಮದ ಮಾರ್ಗವನ್ನೇ ಹಿಡಿ. ಭಜಿಸು ನಿತ್ಯ ವಸ್ತುವ, ವಿಜಯನಹೇ ನಿತ್ಯಾನಿತ್ಯ ವಸ್ತುವನ್ನು ನೀನು ಭಜಿಸಬೇಕು. ಆವಾಗ ನಿನಗೆ ವಿಜಯ ಆಗುತ್ತೆ ಅಥವಾ ಒಂದು ಸಿದ್ಧಿ ಆಗುತ್ತೆ. ಇಹಪರಕ್ಕೆ ನೀನು ಇಹಾಪರಕ್ಕೆ ಎರಡಕ್ಕೂ ಕೂಡ ನೀನು ಯೋಗ್ಯತಾಪರನಾಗ್ತೀಯ. ತತ್ವದ ನಿಜವಿದೆಲೆ ಧೃತರಾಷ್ಟ್ರ ಚಿತ್ತೈಸು ಇಂದನ ಮುನಿಪ. ಧೃತರಾಷ್ಟ್ರ, ಕಾಯವಿದು ನೆಲೆಯಲ್ಲ, ಶರೀರ ಶಾಶ್ವತ ಅಲ್ಲಪ್ಪ. ಸಿರಿತ ಮಾಯರೂಪಿನ ಮೃತ್ಯುದೇವತೆ. ಸಿರಿ ಐಶ್ವರ್ಯ ಮಾಯರೂಪಿನ ಮೃತ್ಯುದೇವತೆ, ಅದು ನಿನ್ನನ್ನು ಕಬಳಿಸಿಬಿಡುತ್ತೆ. ಅದಕ್ಕೆ ನೀನು ಯಾವತ್ತೂ ಕೂಡ ಸಿರಿಗೆ ಮನಸೋಲಬೇಡ. ಬಾಯ ಬಿಡುತ್ತಿ ಹಳಾವುದೀತ ಆತನ ಕಾಲಗತಿ ಎಂದು. ಮೃತ್ಯು 24 ಗಂಟೆ ನಿನ್ನ ಹಿಂದೆ ಬಾಯಿ ತೆಕ್ಕೊಂಡಿರ್ತಾಳೆ ಯಾವಾಗ ಕಬಳಿಸಬೇಕು ಅಂತ. ದಾಯವರಿದು ಮಹಾತ್ಮರಿದಕ್ಕೆ ಸಹಾಯ ಧರ್ಮವ ರಚಿಸುವುದು, ನಿರ್ದಾಯದಲ್ಲಿ ಕೈಸೂರೆಗೊಂಬುದು ಮುಕುತಿ ರಾಜ್ಯವನು. ಇದಕ್ಕೆ ಯಾವುದಕ್ಕೂ ಮನಸ್ಸನ್ನು ಕೊಡದೆ ನೀನು ಒಂದೇ ಮನಸ್ಸಿನಿಂದ ಆ ಭಗವಂತನನ್ನ ಆತ್ಮದಲ್ಲಿ ನೀನು ಒಂದಾದರೆ ಆವಾಗ ನೀನು ಮುಕ್ತಿಯನ್ನು ಪಡಿತೀಯ. ಕೆಟ್ಟ ಮಾರ್ಗಗಳಿಂದ್ರಿಯಂಗಳ ಬಿಟ್ಟು ಮುರಿಯಾಟದಲ್ಲಿ ಮನಸಂದಷ್ಟನಾಗಿಯೇ ಅನಿತ್ಯ ಸಂಸಾರದ ಸುಖ ಕೆಳಸಿ. ಇಂದ್ರಿಯಗಳನ್ನು ಕೆಟ್ಟ ಮಾರ್ಗಕ್ಕೆ ಬಿಟ್ಟು ಅವುಗಳ ಒಂದು ಪಾಶದಲ್ಲಿ ಸೆರೆ ಸಿಕ್ಕು ನೀನು ಹುಟ್ಟು ಸಾವಿನ ವಿಲಗದಲ್ಲಿ ಕಂಗೆಟ್ಟು, ಹುಟ್ಟು ಸಾವಿನ ಒಂದು ಬಂಧನದಲ್ಲಿ ನೀನು ಕಂಗೆಟ್ಟು ಬಿಟ್ಟು ನಾನಾ ಯೋನಿಯಲ್ಲಿ ತಟಗುಟ್ಟಿ ಬಳಲುವುದು ಉಚಿತವೇ ಭೂಪಾಲ ಕೇಳಿಂದ. ನಾನಾ ಯೋನಿಗಳಲ್ಲಿ ಸಿಕ್ಕಿ ಒದ್ದಾಡ್ತಿದೆಯಲ್ಲ ನೀನು ಅಂದರೆ ಮನುಷ್ಯ. ಅದು ನ್ಯಾಯವಾ? ಅದು ನೀತಿನ? 83 ಲಕ್ಷ ಜನ್ಮಗಳನ್ನು ಎತ್ತಿ ಬಂದಿರತಕ್ಕಂಥ ಶರೀರ, 84 ಲಕ್ಷದ ಪವಿತ್ರವಾದ ಮಾನವ ಜನ್ಮಕ್ಕೆ ಬಂದಿದೆಯಲ್ಲ ನೀನು. ಇಂಥ ಕೆಲಸ ಮಾಡಬೇಕಾ? ಹಲವು ವರ್ಣದಳೆಸೆವ ಗೋ ಸಂಕುಲಗಳೊಂದೇ ವರ್ಣದಲ್ಲಿ ಕಂಗೊಳಿಸು ವೀಕ್ಷೀರವಮೃತವು ಕೈಗೊಂಡು ತುರ್ಪಂತೆ. ಆಕಳಗಳ ಬಣ್ಣ ಬೇರೆ ಬೇರೆ ಆದರೂ ಹಾಲು ಬಿಳಿಯೇ ಆಗಿರುವಂತೆ, ಹೊಲವುಗೆಟ್ಟ ಚರಾಚರಂಗಳ ಸುಳಿವಿನಲ್ಲಿ ಸುಳಿದಡಗಿ ಕಡೆಯಲ್ಲಿ ನಿಲ್ಲುವ ನಿಜವೊಂದಲ್ಲದೆರಡಿಲ್ಲೆಂದ ನಾ ಮುನಿಪ. ಹಲವು ಚರಾಚರ ವಸ್ತುಗಳಲ್ಲಿ ತುಂಬಿರತಕ್ಕಂಥ ಒಂದೇ ಒಂದು ಆತ್ಮ, ಬೇರೆ ಬೇರೆ ಚರಾಚರಗಳಲ್ಲಿ ಒಂದೇ ಆತ್ಮ. ಯಾವ ರೀತಿ ಬೇರೆ ಬೇರೆ ವರ್ಣಗಳಿರತಕ್ಕಂಥ ಆಕಳಗಳಲ್ಲಿ ಬಿಳಿಯಾದ ಕ್ಷೀರ ಬರುತ್ತೋ ಆ ರೀತಿ ಬೇರೆ ಬೇರೆ ಶರೀರಗಳಲ್ಲಿ ಒಂದೇ ಆತ್ಮ ಇರುತ್ತೆ. ಆತ್ಮ ಬೇರೆ ಬೇರೆ ಇರೋದಿಲ್ಲ.
ಪತನ ತಪ್ಪದು ಮರಳಿ ಬಾರದ ಗತಿಯ ನರಿದು ಮಹಾನುಭಾವರ ಮತವಿಡಿದು ನಡೆಯುವುದು ನಯವು ಕೇಳೆಂದನ ಮುನಿಪ. ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ದೇ ಇದ್ರೆ ನಮಗೆ ಪತನ ತಪ್ಪದು, ಹಾಳಾಗೋಗ್ತೀವಿ. ಇದನ್ನು ಅರ್ಥ ಮಾಡ್ಕೊಂಡು ನಾವು ಮಹಾನುಭಾವರ ದಾರಿಯನ್ನು ಹಿಡಿದುಬಿಟ್ಟು ಮುಂದುವರಿತಕ್ಕಂಥದ್ದು ನಮ್ಮ ಕರ್ತವ್ಯ ಕಣಯ್ಯ. ಎಂತೆಂಥ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸುಜಾತ ಮಹರ್ಷಿಗಳು. ಸಕಲ ಧರ್ಮದ ಸಾರವನು ಮತಿವಿಕಳನಾಗದೆ ಚಿತ್ತವಿಸು, ಬಾಧಕವದಾವುದು ನಿನಗದನು ನೀನನ್ಯರುಗಳಲ್ಲಿ ಮುಕುತಿಯಂದಿದ ಮಾಡದಿರು. ನಿರ್ಮುಕುತನಹೇ ಸಂಸಾರದಲ್ಲಿ ಸಾಧಕವಿದೊಂದೇ ಸಕಲ ಜನಮತದ ಇಂದನ ಮುನಿಪ. ಸಕಲ ಧರ್ಮದ ಸಾರವನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ, ಬ್ರಹ್ಮಜ್ಞಾನವನ್ನು. ಇದನ್ನು ಅರ್ಥ ಮಾಡ್ಕೊಂಡು ಕರೆಕ್ಟಾಗಿ ತಿಳ್ಕೊಂಡು ನೀವು ಜೀವನವನ್ನು ಮಾಡಿದರೆ ನಿನ್ನ ಜೀವನ ಸಾರ್ಥಕವಾಗುತ್ತಪ್ಪ. ನಳಿನ ಮಿತ್ರನು ಪಶ್ಚಿಮಾಂಬುದಿಗಿಳಿಯೇ ನಾನಾ ಪಕ್ಷಿ ಜಾತಿಗಳುಳಿಯುವುದೈ ಐತಂದೊಂದು ಒಂದು ವೃಕ್ಷವ ಸೇರಿ ರಾತ್ರಿಯನು. ಯಾವಾಗ ಹೊತ್ತು ಮುಳುಗುತ್ತೋ ಎಲ್ಲ ಪ್ರಾಣಿಗಳು ಕೂಡ ಅವುಗಳ ಗೂಡನ್ನು ಸೇರಿಕೊಂಡ್ಬಿಟ್ಟು ರಾತ್ರಿಯನ್ನು ಕಳೀತವೆ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಹಾರಿ ಹೋಗಿಬಿಡ್ತವೆ. ಪಕ್ಷಿಗಳಾಗ್ಬೋದು, ಬೇರೆ ಬೇರೆ ಪ್ರಾಣಿಗಳಾಗ್ಬೋದು. ಕಳೆದು ನಾನಾ ದೆಸೆಗೆ ಹರಿವವೋಲ್ ಇಳೆಯ ಭೋಗದ ದೃಷ್ಟಿ ತೀರಿದ ಬಳಿಕ ಲೋಕಾಂತರವನೈದುವರಿಂದ ಮುನಿಪಾಗ. ನಾವು ಕೂಡ ಅಷ್ಟೇ, ಜೀವ ಶರೀರದಲ್ಲಿ ಬಂದು ಸೇರುತ್ತೆ, ಎಲ್ಲ ಮುಗಿಸುತ್ತೆ, ತಾನಿದ್ದಲ್ಲಿ ಹೋಗುತ್ತೆ. ಯಾವ ರೀತಿ ಪಕ್ಷಿಗಳು ತಮ್ಮ ಗೂಡನ್ನು ಸೇರ್ತಾವೋ ರಾತ್ರಿ, ಆ ರೀತಿ ಸೇರಿಬಿಡುತ್ತೆ. ತಿರುಗಿ ಬೆಳಿಗ್ಗೆ ಎದ್ದ ತಕ್ಷಣ, ಹೊತ್ತುಟ್ಟಿದ ತಕ್ಷಣ ತಿರುಗಾ ಅವೆಲ್ಲ ತಮ್ಮ ತಮ್ಮ ದಿನನಿತ್ಯ ಕರ್ಮಗಳಿಗೆ ಹೋಗೋ ಹಾಗೆ ಜೀವ ಬಂದು ಬೇರೆ ಬೇರೆ ಶರೀರಗಳನ್ನು ಸೇರಿಕೊಂಡು ತನ್ನ ಕರ್ಮಗಳನ್ನು ಎಸಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾನಂತೆ ಯಾರು? ಸನತ್ ಸುಜಾತ. ಜ್ಞಾನಿಗಳನ್ನೊಡಬಡಿಸಬಹುದು, ಅಜ್ಞಾನಿಗಳನ್ನು ಅಹುದೆನಿಸಬಹುದು. ಜ್ಞಾನಿಗಳನ್ನು ಒಪ್ಪಿಸ್ಬೋದು ಯಾವುದೇ ವಿಚಾರಕ್ಕೆ, ಅಜ್ಞಾನಿಗಳನ್ನು ಬೇಕಾದರೂ ನಾವು ಬುದ್ಧಿ ಹೇಳಿ ಒಪ್ಪಿಸ್ಬೋದು. ಜ್ಞಾನ ಲಭವನ್ನು ಕೂಡಿಕೊಂಡಿಪ ದುರ್ವಿದಗ್ಧರನು ಏನ ತಿಳಿಯಬಹುದು. ಅರ್ಧ ಬುದ್ಧಿ ಇದ್ದವ್ರನ್ನ ಒಪ್ಸೋದಕ್ಕೆ ಭಾಳ ಕಷ್ಟ ಆಗುತ್ತಪ್ಪ. ಧೃತರಾಷ್ಟ್ರ ನಿನ್ನ ಮಗ ಅಂಥವನೇ, ಅವನು ಪೂರ ಜ್ಞಾನಿನೂ ಅಲ್ಲ, ಪೂರ ಅಜ್ಞಾನಿನೂ ಅಲ್ಲ, ಅರ್ಧ ಕೊಡ, ತುಂಬಿತು ಕೊಡ ತುಳುಕಲ್ಲ. ಯೋಚನೆ ಮಾಡು ಧೃತರಾಷ್ಟ್ರ. ವಿಶ್ವಕ್ಸೇನಗಳವಲ್ಲ, ದೇವತೆಗಳ ಸೇನಾಧಿಪತಿಯಾಗಿರ್ತಕ್ಕಂಥ ವಿಶ್ವಕ್ಸೇನಿಗೂ ಕೂಡ ಆಳವಲ್ಲ. ಆ ಅಜ್ಞಾನಿ ಅಲ್ಲ, ಅರ್ಧ ಬುದ್ಧಿ ಇರೋನೆ, ಅರ್ಧ ಜ್ಞಾನಿಗೆ ಬುದ್ಧಿ ಹೇಳಕ್ಕೆ. ಮಿಕ್ಕಿನ ಮಾನವರ ಪಾಡಾವುದೆಂದನು ಮುನಿ ನೃಪಾಲಂಗೆ. ಪರೋಕ್ಷವಾಗಿ ದುರ್ಯೋಧನನ ಬಗ್ಗೆ ಮಾತಾಡ್ತಾರಂತೆ ಸನತ್ ಸುಜಾತ ಮಹರ್ಷಿಗಳು. ನಿನ್ನ ಮಗ ಜ್ಞಾನಿನೂ ಅಲ್ಲ, ಅಜ್ಞಾನಿನೂ ಅಲ್ಲ, ಏನು ಹೇಳಬೇಕಯ್ಯ? ಹೇಳಿದ್ರೆ ಅರ್ಥ ಮಾಡ್ಕೊಂಬಲ್ಲ. ದಾನ ಒಂದ ಪಾಲನೆಯ ಫಲದಾನ ಒಂದೇ, ಉಭಯವಿವರುಳು ದಾನದಿಂದ ಹುದು ಇಹ ಪರಂಗಳ ಸೌಖ್ಯ ಸಂಪದವು. ಮನುಷ್ಯ ದಾನ ಮಾಡಬೇಕಯ್ಯ, ದಾನ ಒಂದೇ ಪಾಲನೆಯ ಫಲ, ದಾನ ಒಂದೇ ಉಭಯವಿದರುಳು ದಾನದಿಂದ ಇಹ ಪರಂಗಳ ಸೌಖ್ಯ ಸಂಪದವು. ದಾನದಿಂದ ಇಹ ಮತ್ತು ಪರಕ್ಕೆ ಸೌಖ್ಯ ಇರುತ್ತೆ ಪರದಲ್ಲಿ. ದಾನವೇ ಸಂಸಾರ ಸಾಧನ, ದಾನದಿಂಪಾಲನೆಯ ಫಲಕಿನ್ಯೇನ ನಿಂಬೆನು ಕಡೆಯೊಳಚ್ಯುತ ಪದ ವಿಫಲವೆಂದ. ಕೊನೆಗವನು ದಾನಿ ಅಚ್ಯುತ ಫಲವನ್ನು ಬೇಕಾದರೂ ಪಡೀತಾನೆ. ಪರಮಾತ್ಮನ ಹತ್ತಿರ ಹೋಗೋದಕ್ಕೆ ಒಂದು ದಾನ ಅನ್ನತಕ್ಕಂಥದ್ದೊಂದು ಮಾರ್ಗ. ಕೊಟ್ಟಿದ್ದು ತನಗೆ
ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತೆನಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಕೊಟ್ಟಿದ್ದೇ ಉಳಿಯದು. ಹಿಂದಿನ ಜನ್ಮದಲ್ಲಿ ಕೊಟ್ಟಿದ್ರೆ ಈಗ ನಾವು ಕೊಡ್ತಕ್ಕಂಥ ಬುದ್ಧಿ ಇರುತ್ತೆ ಅಥವಾ ಉಳಿಯುತ್ತೆ. ಅರಸನೊಡೆಯನು ದಂಡನಾಥನು ಗುರು ಹಿರಿಯನು ಉತ್ತಮನು ದೈವಾಪರನು ಸಾಹಿತ್ಯನು ಸದಸ್ಯನು ಸತ್ಪುರುಷನೆಂದು ಪರಿಪರಿಯ ನಾಮಗಳಲ್ಲಿ ಅಹಂಕರಿಸುವುದು ಜೀವಾತ್ಮ ತೊಲಗಿದ ಮರುದಿವಸ ಹೆಣನೆನ್ನರೇ ಹೇಳಿಂದನ ಮುನಿಪ. ಮನುಷ್ಯನಿಗೆ ಅಹಂಕಾರ ಇರಬಾರ್ದು, ಅಭಿಮಾನ ಇರಬೇಕು, ದುರಹಂಕಾರ ಇರಬಾರ್ದು. ಉದಾಹರಣೆಗೆ ಒಬ್ಬ ರಾಜ ಇರ್ತಾನೆ ಅಂತ ಕಮಣ, ನಾನು ಅರಸನು, ನಾನು ಒಡೆಯನು, ದಂಡನಾಥನು, ಗುರು ಹಿರಿಯನು, ನಾನು ಹಿರಿಯ, ನಾನು ಉತ್ತಮ. ಒಬ್ಬೊಬ್ಬರು ಒಂದೊಂದು ರೀತಿ ಅನ್ಕಂತಾರೆ. ದೈವಾಪರನು ಸಾಹಿತ್ಯನು ಸದಸ್ಯನು ಸತ್ಪುರುಷನೇ. ನಾನು ಸಾಹಿತ್ಯದಲ್ಲಿ ನಿಪುಣ, ನಾನು 4 ವೇದಗಳನ್ನು ಓದಿದ್ದೀನಿ, ನಾನು ಚತುರ್ಭಾಷಾ ವಿಶಾರದ, ನಾನು ಮಹಾರಾಜ, ನಾನು ಸಿರಿವಂತ ಅಂತ ಹೇಳಿದರೆ ಎಷ್ಟು ದಿನ ಹೇಳ್ತೀಯ ನೀನು? ಪರಿಪರಿಯ ನಾಮಗಳಲ್ಲಿ ಅಹಂಕರಿಸುವುದು ಜೀವಾತ್ಮ. ಎಲ್ಲಿ ತನಕ ಜೀವಾತ್ಮ ಇರೋ ತನಕ ಅಷ್ಟೇ ಅಹಂಕಾರ. ಅದು ಹೋದ ತಕ್ಷಣ ತೊಲಗಿದರೆ ಮರುದಿವಸ ಹೆಣರೆನ್ನರೆ ಹೇಳಿಂದ ನಾ ಮುನಿಪ. ಶರೀರದಿಂದ ಜೀವ ಹೋದ ತಕ್ಷಣ ನೀನು ಗುರು ಇಲ್ಲ, ದೇವರು ಇಲ್ಲ, ಸಿರಿವಂತ ಇಲ್ಲ, ಮಹಾರಾಜ ಇಲ್ಲ, ಆಳು ಇಲ್ಲ, ಎಲ್ಲ ಒಂದೇ. ಅದನ್ನು ಆ ಶರೀರವನ್ನು ಹೆಣ ಅಂತಾರೆ. ಹಾಗಾದರೆ ಆ ಶರೀರಕ್ಕೆ ಎಲ್ಲಿಂದ ಬಂತು ಆ ಶಕ್ತಿ ಅಂದರೆ ಆ ಜೀವಾತ್ಮನಿಂದ ಬಂತು. ಒಳಗಿರತಕ್ಕಂಥ ಜೀವವೇ ಎಲ್ಲದಕ್ಕೂ ಕಾರಣ. ಒಂದು ಭೂಪಿಂಡದಲ್ಲಿ ನಾನಾ ಚಂದದಿಂ ಪ್ರಾಣಿಗಳು ಜನಿಸು, ಒಂದು ಜ್ಯೋತಿಸ್ಸಿನಲ್ಲಿ ನಾನಾ ಜ್ಯೋತಿಯುದಿಸುವವು, ಒಂದು ಪರವಸ್ತುವಿನ ಬಳಿಯಲ್ಲಿ ಬಂದು ದಬುಜ ಭವಾಂಡ ಕೋಟಿಗಳು, ಎಂದೊಡವು ಬೇರಿಲ್ಲ ಸರ್ವವು ವಿಷ್ಣುಮಯವೆಂದ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಸನತ್ ಸುಜಾತ ಹೇಳ್ತಿದ್ದಾರೆ. ಒಂದು ಭೂಪಿಂಡದಲ್ಲಿ ನಾನಾ ಚಂದದ ಪ್ರಾಣಿಗಳು ಜನಿಸಿದವೋ, ನಾನಾ ವಿಧವಾದ ಪ್ರಾಣಿಗಳು ಜನಿಸಿರ್ತಕ್ಕಂಥದ್ದಲ್ಲಿ, ಒಂದು ಭೂಮಿಯಲ್ಲಿ, ಒಂದು ಭೂಪಿಂಡದಲ್ಲಿ, ಭೂಮಂಡಲದಲ್ಲಿ. ಒಂದು ಜ್ಯೋತಿಸ್ಸಿನಲ್ಲಿ ನಾನಾ ಜ್ಯೋತಿಯುದಿಸಿದ, ಒಂದು ಜ್ಯೋತಿಯಿಂದ ನಾನಾ ಜ್ಯೋತಿಗಳು ಉತ್ಪತ್ತಿಯಾದವು. ಒಂದು ಪರವಸ್ತುವಿನ ಬಳಿಯಲ್ಲಿ ಬಂದು ಅಬುಜ ಭವಾಂಡ, ಒಂದು ಪರಾತ್ಪರ ವಸ್ತುವಿನಿಂದ, ಒಂದು ಮಹಾಶಕ್ತಿಯಿಂದ, ಒಂದು ತೇಜಸ್ಸಿನಿಂದ ಇಡೀ ಬ್ರಹ್ಮಾಂಡ ಹುಟ್ಟಿತು. ಅಂದರೆ ಆ ಭಗವಂತನಿಂದ ಸೃಷ್ಟಿ ಆಗಿರತಕ್ಕಂಥದ್ದು ಒಂದೇ ಪರವಸ್ತುವಿಂದ, ಒಂದೇ ಪರಮಾತ್ಮನಿಂದ, ಒಂದೇ ಸಚರಾಚರ ಜಗತ್ಪತಿ ಅಂತ ನಾವು ಅದಕ್ಕೆ ಕರೆಯೋದು. ಅವನಿಂದ ಇಡೀ ಬ್ರಹ್ಮಾಂಡ ಹುಟ್ಟಿತು. ಬ್ರಹ್ಮಾಂಡ ಕೋಟಿಗಳು ಉದಿಸಿದವು, ಕೋಟಿಗಟ್ಟಲೆ ಬ್ರಹ್ಮಾಂಡಗಳು ಹುಟ್ಟಿದ್ವು. ಆದ್ದರಿಂದ ಅಂದೊಡೆ ಅವು ಬೇರಿಲ್ಲ, ಇವೆಲ್ಲ ಬೇರೆ ಅಲ್ಲ. ಏನು ಗೊತ್ತಾ? ಸರ್ವವು ವಿಷ್ಣುಮಯವೆಂದ. ಎಲ್ಲವೂ ವಿಷ್ಣುಮಯ, ಎಲ್ಲವೂ ನಾರಾಯಣನಮಯ, ಎಲ್ಲ ಪರಬ್ರಹ್ಮವೆನಬೇಕು, ಬೇರೊಂದಿಲ್ಲವೆಂಬುವ ದೃಢವಿರಬೇಕು. ಅಲ್ಲಲ್ಲಿ ನೋಡು ಎಲ್ಲ ಪರಬ್ರಹ್ಮ ಉಲ್ಲಾಸವೇ ಎಂದೆನಬೇಕು, ಎಲ್ಲ ಪರಬ್ರಹ್ಮವೆನಬೇಕು, ಬೇರೊಂದಿಲ್ಲವೆಂಬುವ ದೃಢವಿರಬೇಕು. ಪರಮನನೆಂಬುದರಿಯಬೇಕು, ಅದನರಿಯಬೇಕಾದರೆ ಗುರು ಬೇಕು. ಗುರು ದೊರೆಯಲಾತನ ಚರಣದೊಳಗೆ ತನ್ನ ಶಿರವನ್ನು ಮರೆಸದೆ ಇಟ್ಟಿರಬೇಕು, ಎಲ್ಲ ಪರಬ್ರಹ್ಮವೆನಬೇಕು. ಆ ರೀತಿ ಅಣುರೇಣು ತೃಣಕಾಷ್ಟದಲ್ಲೂ ಕೂಡ ಭಗವಂತನ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿ ಅಡಗಿದೆ ಅನ್ನತಕ್ಕಂಥ ಯಾವನು ಅರ್ಥ ಮಾಡ್ಕೊಂತಾನೋ ಅವನೇ ನಿಜವಾದ ಮನುಷ್ಯ. ವೇದ 4 ಆಶ್ರಮವು ತಾ 4 ಆದಿಮೂರುತಿ 4 ವರ್ಣ ವಿಭೇದ 4 ಕರ್ಣ 4 ಉಪಾಯ 4 ನಾಲ್ಕರಲ್ಲಿ ಭೇದಿಸಲು ಪುರುಷಾರ್ಥ 4 ಹಾದಿ ಅರಿದು ವಿಮುಕ್ತ
ನಾಲುಕನೈದುವನು ಐದುವನು ಸಂದೇಹವೇ ಕೇಳೆಂದ ನಾ ಮುನಿಪ. ನಾಲ್ಕು ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ನಾಲ್ಕು ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮಗಳು, ತಾ ನಾಲ್ಕು, ಆದಿಮೂರ್ತಿ ನಾಲ್ಕು, ಆದಿಮೂರ್ತಿಗಳು ನಾಲ್ಕು, ತ್ರಿಮೂರ್ತಿಗಳು ಮತ್ತು ದಕ್ಷಿಣಾಮೂರ್ತಿ, ವರ್ಣ ವಿಭೇದ ನಾಲ್ಕು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ವರ್ಣ ವಿಭೇದಗಳ ನಾಲ್ಕು, ಕರ್ಣ ನಾಲ್ಕು, ನಾಲ್ಕು ಕರಣಗಳು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿಬಿಟ್ಟು ನಾಲ್ಕರಲ್ಲಿ ಭೇದಿಸಲು, ಇವನ್ನೆಲ್ಲ ನೋಡಿಬಿಟ್ಟು ಪುರುಷಾರ್ಥ ನಾಲ್ಕು, ನಾಲ್ಕು ಪುರುಷಾರ್ಥಗಳು, ಹಾದಿ ಅರಿದು ಇವುಗಳ ಹಾದಿಯನ್ನು ತಿಳಿದುಬಿಟ್ಟು ವಿಮುಕ್ತ ನಾಲ್ಕೈದುವುದು ಸಂದೇಹವೇ ಹೇಳಿಂದ ನಾ ಮುನಿಪ. ಮುಕ್ತಿಯನ್ನು ಐದತಕ್ಕಂಥದ್ದು ಅಥವಾ ಮುಕ್ತಿಯ ಕಡೆಗೆ ಹೋಗತಕ್ಕಂಥದ್ದು ಅಷ್ಟು ಕಷ್ಟನಾ? ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಮುಂದುವರೆದರೆ ಯಾವಾಗಲೂ ಕೂಡ ಮುಕ್ತರಾಗ್ತೀವಿ. 10 ಮುಖದಲ್ಲಿ ಲೋಕಗಳಿಗುತ್ಪತ್ತಿಯಾದ ಚರಾಚರಂಗಳ ಉತ್ತಮಾಧಮರಿನ್ನದೇ ಸರ್ವಗತನ ಹರಿ ಸರ್ವಗತನಾಗಿ ಸುತ್ತುವನು ನಾನಾ ತೆರದಲ್ಲಿ. ವಿಚಿತ್ರ ಚರಿತನು ಕಪಟ ನಾಟಕ ಸೂತ್ರಧಾರಕನು ಇದನರಿದು ಸುಖಿಯಾಗು ಹೋಗೆಂದ. ಇಡೀ ಸಚರಾಚರ ಜಗತ್ತು ಕೂಡ ಹರಿಮಯ, 24 ಗಂಟೆ ಹರಿ, ತಾನು ಎಲ್ಲವುಗಳಲ್ಲೂ ಕೂಡ ಸುತ್ತುತ್ತಾ ಇರ್ತಾನೆ, ಯಾವಾಗೂ ಇರ್ತಾನೆ. ಅವನು ಸಾಮಾನ್ಯವಾಗಿರ್ತಕ್ಕಂಥವನಲ್ಲ, ಅಖಂಡನಾಗಿರ್ತಕ್ಕಂಥವನು, ಅಚಿನ್ಮಯನಾಗಿರ್ತಕ್ಕಂಥವನು, ಅವ್ಯಯನಾಗಿರ್ತಕ್ಕಂಥವನು, ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿರ್ತಕ್ಕಂಥವನು ಅಂತ ಹೇಳಿಬಿಟ್ಟು ನಾವು ಯಾವತ್ತೂ ಕೂಡ ಪರಮಾತ್ಮನನ್ನು ನೆನೆದರೆ ಎಲ್ಲ ಕೂಡ ಭಗವಂತನೇ ಇದ್ದಾನೆ ಅಂತಕ್ಕಂಥದ್ದೊಂದು ನಮ್ಮ ಮನಸ್ಸಿನಲ್ಲಿದ್ದರೆ, ನಿನ್ನ ಮನಸ್ಸಿನಲ್ಲಿದ್ದರೆ, ಮನುಷ್ಯನ ಮನಸ್ಸಿನಲ್ಲಿದ್ದರೆ ಅವನು ಯಾವತ್ತೂ ಕೂಡ ಅವನ ಜೀವನದಲ್ಲಿ ಒಂದು ಗುರಿಯನ್ನು ಮುಟ್ತಾನೆ, ಅವನು ಕೃತಾರ್ಥನಾಗ್ತಾನೆ ಅಂತಕ್ಕಂಥದ್ದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿಬಿಟ್ಟು ಆ ಸನತ್ಸುಜಾತರು ಧೃತರಾಷ್ಟ್ರನಿಗೆ ಹೇಳ್ತಿದ್ದಾರೆ. ಎಂಥ ನೀತಿಗಳಿವು, ಒಂದಕ್ಕಿಂತ ಒಂದು. ಆದರೆ ನಾವು ಇದನ್ನೇ ಅರ್ಥ ಮಾಡ್ಕೊಂಬಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಮನಸ್ಸು ಸ್ಥಿರವಾಗಿ ನಿಲ್ಲದಲ್ಲ. ಶ್ರೀರಾಮಚಂದ್ರ ಮನವು ನಿಲ್ಲದಿದು ಶ್ವಾನನಂತೆ ದುರ್ಗುಣದಿ ಅಲೆಯುವುದು, ಒಂದೆಡೆ ನಿಲ್ಲದು ಪರದ್ರವ್ಯವ ಅಪಹರಿಸುವೆನೆಂಬುದು, ಪರನಾರಿಯರಲಿ ಮೋಹಗೊಳ್ಳುವುದು, ಪರಭೋಜನಕ್ಕೆ ಪಯಣವೆಂಬುದು, ನೆರೆಮನೆ ಸುದ್ದಿಯ ಅರಿಯುವೆನೆಂಬುದು, ಪೋಗಿರಗಳೆಗಳ ತಂದೇನೆಂಬುದು, ನೀಗುವ ದೇಹವು ನಿತ್ಯವಿದೆಂಬುದು, ರಾಗಭೋಗಗಳ ಲತಿ ಹರುಷದಿ ತಲೆಬಾಗಿ ತೂಗಿ ಓಲಾಡುತ್ತಲಿರುವುದು, ಹಿರಿತನ ಗಳಿಸಲು ಹಾತೊರೆಯುವುದು, ಗುರು ಹಿರಿಯರ ಜರಿದಾಡುವೆನೆಂಬುದು, ಸಿರಿವಂತರ ಬಳಿ ನೆರವು ಬಯಸಿ ದುಷ್ಕರ್ಮವಗ ಮಾಡುತ್ತ ಗರ್ವದಿ ಮೆರೆವುದು, ಸಿರಿಪುರದ ರಸನ ಶಿಲೆ ಎಂದೆಂಬುದು, ನರಕನಾಕಗಳು ಕಲ್ಪಿತವೆಂಬುದು, ಹರಿಭಕ್ತರ ಸೋಮಾರಿಗಳೆಂಬುದು, ನರನೇ ಅಧಿಕ ಮತ್ಯಾರಿಲ್ಲೆಂಬುದು, ಮನಸ್ಸು ಸ್ಥಿರವಾಗಿ ನಿಲ್ಲದಲ್ಲ ಅಂತ ಹೇಳಿ ಮಹಾತ್ಮರು ಹೇಳಿದ್ದಾರೆ ಅಂತಕ್ಕಂಥದ್ದಿದೆ. ಆದ್ದರಿಂದ ಇವು ಒಟ್ಟು ಒಂದು ಸಾರಾಂಶ ಏನಪ್ಪ ಅಂದರೆ ಮನಸ್ಸನ್ನು ನಿಗ್ರಹ ಮಾಡಬೇಕು ಅನ್ನತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಈ ಒಂದು ಸಂಧಿಯನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಮುಂದುವರೆಸೋಣ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.